ಓಹೋ ಗುಂಡಪ್ಪನ ಹೆಂಡ್ತಿ ಇದೆಯಂತ ಕತೆ ಮಾರತಿ. ಒಬ್ಬರಕ್ಕೊಂದ್ಸತಿ ಈ ಕಡೆ ಬಂದಲ್ಲ, ನಮ್ಮನೆ ಹೆಗ್ಳ್ತೀರಿ ನೋಡು. ಕುರ್ಚಿಗೆ ಹಾಕಿನ ಪಂಚಾಯತ್ಗೆ ಹೊಡಿಯೋಕೆ ಕೂತಕ ಹೊಡ್ತಾ ನೋಡು. ಏನು ಮತ್ತೆ ಕೆಲಸ ಬಗ್ಸಿ ಅಂತ ಇಲ್ಲ ನಮ್ಮನೇಲಿ. ನಿಮ್ಮನೇಲಿ ಏನು ದೊರ್ಗಿನ ರಾಸಿ ಎಷ್ಟಕ್ಕೆ ಬಂತೆ? ಪ್ರೇಮ್ ಏನು ಗರ್ಬಾಡ್ಸ್ಗೊಡಿಸ್ತಿತ್ತಪ್ಪ ಅವತ್ತು. ನಾನು ಯಾರು ಕೊದ್ದೆ ಗುಡಿಸ್ತಾ ಅದೇನು ಅಂತ ಭಯಕ್ಕಂತ ಬಾಯಿ ತೆಗೆದಿದ್ದೆ. ಅಷ್ಟೊತ್ತಿಗೆ ಗುಡ್ಡಪ್ಪ ಬಂದ ಅಲ್ಲಿ. ಇಲ್ಲ ಮಾರ ನಮ್ಮನಿಗೆ ಗುಡ್ಸೋದು ಅಂದ, ಹಂಗಾಗಿ ಸುಮ್ಮನೆ ಹಾಕಿಂಡೆ. ಓ ಇದು ಯಾರು ನಿಮ್ಮನೆ ನೆಂಟ್ರು ಅನ್ಸಿತಾ? ಸೀತಾರ್ ಮನೆ ನೆಂಟ್ರಿಯ. ಅದ್ರ ಸಾದ್ರತ್ತೆ ಮೈದ್ನನ ಮಗಳಂತೆ ಬಂದಿತ್ತಂತೆ. ಅದು ನಮಗೆ ಗೊತ್ತಿಲ್ಲ, ನಂಗೂ ಮೊದಲು ಗೊತ್ತೇ ಆಗ್ಲ. ನೀವು ನೋಡಿ ಮರ್ಯಾದ ಸೀತನ್ ನೆಂಟ್ರು ಹೌದು. ಈಗ ಅದು ವಾಗೇಶ ನಿಂಟಲ್ಲನ, ನಂಗೂ ಫಸ್ಟ್ ಗೊತ್ತಾಗ್ಲ. ಅದು ಬಂದಿತ್ತಲ್ಲ ಮೊನ್ನೆ ಇಲ್ಲಿ ಆದ್ರೂ ಸಾದತ್ತೆ ಮನೆಗೆ ಬಂದಿತ್ತಂತೆ. ಬಂದಳು ಇವ್ರ ಮನೆಯಲ್ಲೇ ಇತ್ತಂತೆ. ಸೀತ್ ಮತ್ತೆ ಹಬ್ಬಕ್ಕೆ ಉರ್ಸ ಅದೇ ನುಗ್ಗಿಕಾಯಿ ಕೊಡೋದಲ್ಲ ನಮ್ಮನಿಗೆ. ನುಗ್ಗಿಕಾಯಿ ಕೊಡೋಕ್ಕೆ ಅಂತ ಬರೋಳ ಜೊತೆ ಕರ್ಕೊ ಬಂದದೆ. ನಾನು ಅದೇ ಹೇಳ್ತಿದ್ದೆ, ನನ್ನ ದೂರದ ಬಳಗ ಮರತಿ ನೀನು ಇಷ್ಟು ದಿವಸ ಆದರೂ ಬರೋಕ್ಕಾಗ್ಲ ಅಂತ ಅದೇ ಮಾತಾಡ್ತಾ ಕೂತಿದ್ದು ಇಲ್ಲಿ. ಹೌದನಾ? ಇದು ಗುಂಡಪ್ಪನ ಹೆಂಡ್ತಿ ಹತ್ರ ನಾನು ಇಂದು ಮನೆಗೆ ಬರ್ಬೇಕು ಮಾತಾಡ್ಬೇಕು ಅಂತ ಮಾಡಿದ್ನೆ. ನಮ್ಮನೇಲಿ ನೋಡು ಅತ್ತೆ ಸೊಸೆ ಎಲ್ಲ ಸೇರ್ಕೊಂಡು ಯಾರನ್ನ ತಂದು ಬಿಟ್ಕೊಂಡಾರೆ. ಇಂಥವ್ರು ಅಂತ ಬಾಯಿ ಬಿಡಲ್ಲ ನೋಡು. ಏನಾಗ್ಯದ ಕಾಲ ಮೊದಲೇ ಕೆಟ್ಟದೆ, ಹೇಳ್ದವ್ರು ಮಾತು ಕೇಳ್ತಾರೆ ಅಂತ ಮಾಡಿಯ. ಮಾತಾಡಿದ್ರು ನನ್ನಷ್ಟದ್ದಕ್ಕೂ ಬರ್ತಾರೆ. ನಾಳೆ ಈಗ ಬುಡಕ್ಕೆ ಬಂದ ಮೇಲೆ ಈಗ ಎಂತ ಮಾಡೋದಂತ ತಲೆ ಮೇಲೆ ಕೈ ಹೊತ್ಕೊ ಕೂತ್ಕೋತಾರೆ. ಅಲ್ಲ ಮಾವರ್, ನಿಮಗೆ ಎಂತ ಆಗ್ಯದೆ? ಯಾರು ಅಲೆಸಿದ್ರೆ ಹೌದು ಅಂತ ಹೇಳ್ಬೇಕು. ಅಲ್ಲಿ ಹೋಗಿ ನೋಡಿ ಯಾರದಾರೆ. ಬೆಳಿಗ್ಗೆ ಅಮ್ಮ ಹೇಳಿದ್ಮೇಲೆ ಗೊತ್ತ ನೀವು ಹಿಂಗಂತ ಹೇಳ್ತಿದ್ದೀರಿ ಅಂತ. ನಾನು ಬೆಕ್ಕಿ ಕಚ್ಚಿಗೆ ದಾಟಬಾರ್ದಂತೆ ಬಾಗ್ಲು ಚಿಲ್ಕೆ ಹಾಕಿ ಬಂದೀನಿ. ನೀವು ಯಾರೋ ಒಳಗದಾರೆ ಅಂದ್ರೆ ಅಲ್ಲಿ ಹೋಗಿ ನೋಡಿ ಒಂಚೂರ. ನೋಡ್ತೀನಿ ತಡಿ ಹಂಗಾರೆ. ಹೌದೇ ಈಗ ಯಾರು ಕಾಣಲ್ಲಪ್ಪ. ಬಾಗ್ಲೇನು ಹಾರು ಹೊಡೆದು ಹೋಗಿರಿ ಮೊದಲಿನಂಗೆ. ಏನು ನಾಟಕನ ಇದಲ್ಲ, ಏನು ಎತ್ಲಕ್ಕ ಕಳಿಸ್ಕೊಂಡಾರ ಎಂಥದ. ಎಂತ ಬೇಕಾದ್ರೆ ಮಾಡ್ಸತ್ಕೊಳ್ಳಿ ಹಂಗೆ. ಸರಿತಾ, ನೀವೇನು ಬೇಜಾರು ಮಾಡ್ಕೋಬೇಡಿ ಆಯ್ತಾ. ಅವ್ರು ಹಾಗೆ ಒಂದೊಂದು ಸತಿ ಮಾತಾಡೋದು. ಅವರಿಗೆ ಹೇಳಲ್ಲ ನಾವು ಹಿಂಗೆ ಅಂತ. ಮತ್ತು ಅವ್ರು ತುಂಬ ಹೇಳ್ತಾ ಹೋದರೆ ಎಲ್ಲರಿಗೂ ಒಂಥರ ಗೋಳಾಗ್ತದೆ ಅಂತ ಹೇಳಲ್ಲ. ನೀವು ಬೇಜಾರು ಮಾಡ್ಕೋಬೇಡಿ ಆಯ್ತಾ. ಇಲ್ಲ ನನಗೇನು ಬೇಜಾರಿಲ್ಲ ಶಾರದಕ್ಕ. ನನ್ನಿಂದ ನಿಮಗೆಲ್ಲ ತೊಂದರೆ ಆಗ್ತಾ ಇದೆಯಲ್ಲ ಈ ಹಬ್ಬದ ಟೈಮಲ್ಲಿ ಅಂತ ನಂಗೆ ಅದೇ ಒಂಥರ ಬೇಜಾರಷ್ಟೇ. ಇಲ್ಲ ನೀ ಹಾಗೇನು ಅಂದ್ಕೋಬೇಡ. ಆ ಥರ ಎಲ್ಲ ನೊಂದ್ಕೊಳ್ಳೋದೇ ಬೇಡ ನೀನು. ನೀನು ಒಂದು ಕೆಲಸ ಮಾಡು. ಹಬ್ಬದ ಟೈಮಲ್ಲಿ ನಮ್ಮದಾರು ಹೆಂಗಾರು ಇಲ್ಲಿ ನಡೀತದೆ. ನಿನ್ನ ಅಪ್ಪ ಅಮ್ಮ ಪಾಪ ಎಷ್ಟು ಗೋಳಾಡ್ತಾ ಇದ್ದಾರೇನ. ಈಗ ಒಂದು ಫೋನ್ ಮಾಡೋಕ್ಕೆ ಹೇಳೋಣ. ನೀ ಮತ್ತೆ ಬೇಜಾರು ಮಾಡ್ಕೊಬೇಡಾತ. ಅಪ್ಪ ಅಮ್ಮಗೆ ಹೇಳಲ್ಲ ಅಂತ. ನಮ್ಮಲ್ಲಿ ಇಲ್ಲೋನಿಲ್ಲ ಅಂತ ನಿಂಗೂ ಗೊತ್ತಿರ್ಬೋದು. ಸುಮಾರು ಸತಿ ಎಲ್ಲ ವಾಗೇಶಿಗೂ ಗೊತ್ತು. ಹೇಳಿದ್ರೆ ರಾಕೇಶನ ಹತ್ರ ಹೋಗಿ ನಿಮ್ಮ ಮನೆ ನಂಬರ್ ಇಸ್ಕೊಬತ್ತಾನೆ. ಇಸ್ಕೊಬಂದು ಒಂದು ಫೋನ್ ಮಾಡ್ತೀನಿ ಆತ. ನೀ ಮತ್ತೇನು ಬೇಜಾರು ಮಾಡ್ಕೊಬೇಡ. ತಂಗಿಗೆ ಹೇಳೋದ ಬಿಡೋದ ಅಂತ ನೀ ಹೇಳ್ದಂಗೆ. ಬೇಡ, ನಾನು ಮನೆಗೆ ಹೋಗಿಬಿಡ್ತೀನಿ. ನಾನು ಯಾರು ಒಂಚೂರು ತೊಗೊಂಡೋಗಿ ಅಲ್ಲಿಗೆ ಬಿಟ್ಟರೆ ಮತ್ತು ನೀವು ಫೋನ್ ಮಾಡಿದಕ್ಕೂ ಆ ಅಪ್ಪಾಜಿ ಅಮ್ಮನೂ ಗಾಬರಿ ಆತಾರೇನೋ. ಇಬ್ಬರೇ ಇರೋದಲ್ಲ ಅಲ್ಲೇ. ಅಪ್ಪಾಜಿಗೂ ಬೇರೆ ಹುಷಾರಿಲ್ಲ. ಹೆಂಗದಾರೇನೋ. ನನ್ನ ಅಲ್ಲಿಗೆ ಒಂಚೂರು ತೊಗೊಂಡೋಗಿ ಬಿಡ್ತೀರಾ ಶಾರದಾ? ಹಾಗೆ ಮಾಡೋಣನೇ. ಪಾಪಣ್ಣಗೆ ಹೇಳೋಣ ಹಂಗಾರೆ. ಪಾಪಣ್ಣ ಅನಿಲ್ ಹುಡುಗ ತಗೊಂಡೋಗಿ ಬಿಟ್ಟು ಬರ್ತಾರೆ. ನೀನು ಜೊತೆಗೆ ಹೋಗಬೇಕಾರೆ ಪಾಪಣ್ಣರ ಜೊತೆನೇ ವಾಪಸ್ ಬರೋಕ್ಕಾಗ್ತದೆ. ಹಾಗೆ ಮಾಡಿ ನೋಡಿ ಸರಿತಾ. ನಮಗೆ ತೊಂದರೆ ಆಗ್ತದೆ ಅಂತ ನೀವು ಹೋಗೋದೇನು ಬೇಡ. ನಮಗೇನೂ ತೊಂದರೆ ಆಗಲ್ಲ ನಿಮ್ಮಿಂದ. ನಿಮಗೆ ಇಲ್ಲಿರೋಕ್ಕೆ ಒಂದು ಸ್ವಲ್ಪ ಹಿಂಗೆ ಮುಜುಗರ ಆದಂಗೆ ಆಗ್ತದೆ ಅನ್ನೋದಾದರೆ ನೀವು ಅಮ್ಮನ ಮನೆಗೆ ಹೋಗಿ ಆಮೇಲೆ ಏನು ಎತ್ತ ಅಂತ ತೀರ್ಮಾನ ಮಾಡೋಣ. ನಾನು ಬರ್ತೀನಿ. ನಮ್ಮ ಮನೇಲಿ ಇವರು ಅನಿಲಣ್ಣ ನೀವು ಹೋಗೋಣ ಬೇಕಾರೆ. ಹಾಗೆ ಮಾಡು ಸರಿತಾ, ಹಾಗೆ ಮಾಡು. ಮನೆಗೆ ಹೋಗು. ದೇವ್ರು ಅದಾನೆ. ದೇವ್ರ ಮೇಲೆ ಭಾರ ಹಾಕಬೇಕು ಇರಬೇಕು. ನಮ್ಮ ಕೈಯಲ್ಲಿ ಏನದೆ ನೋಡೋಣ ಹೇಳು. ಹೆಂಗೆ ಅವ್ನು ಎತ್ಲಾಗ ದಾರಿ ತೋರಿಸ್ತಾನೋ ಅತ್ಲಾಗ ಹೋಗೋದು. ಏನು ನಮ್ಮಂಗೆ ಎಲ್ಲನೇ ನೀವು ಓದ್ಕೊಂಡಿರಿ ಬರ್ಕೊಂಡಿರಿ. ಆ ಕಾಲದಷ್ಟೇನು ಗೋಳೇನಲ್ಲ ಈಗ. ಏನು ಒಂದು ಪಕ್ಷ ಆಗೋದೇ ಇಲ್ಲ ಅನ್ನಂಗಿದ್ರೆ ನಿಮ್ಮ ದಾರಿ ನೀವು ನೋಡ್ಕೋಬೋದು. ಅದಕ್ಕೂ ಏನಾಗಲ್ಲ ಅನ್ನೋದೇನಿಲ್ಲ.
ನೋಡೋಣ. ಇವರೆಲ್ಲ ಬಂದು ಹಿಂಗೆ ನಂಗೆ ಆಳಿಗೊಂದೊಂದು ಮಾತು ಹೇಳಿದ್ರೆ ನಾನು ಹಿಂಗೆ ಕಷ್ಟದಲ್ಲಿ ಇದ್ದಿದ್ದಕ್ಕೆ ಅಂತ ನೀನು ಮತ್ತೇನು ತಪ್ಪು ತಿಳ್ಕೊಬೇಡ. ಇಲ್ಲ ಇಲ್ಲ, ನಾನು ಹಂಗೆ ಅಂದ್ಕೊಳೋದೇ ಇಲ್ಲ. ನನಗೆ ನೀವೆಲ್ಲ ಇಷ್ಟು ಹೆಲ್ಪ್ ಮಾಡ್ತಿದ್ದೀರಿ, ನಿಮ್ಗೆ ಯಾವ ಥರ ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ. ನಾ ಏನು ಮಾಡಿ ತೀರ್ಸಂಗಿದ್ದೀನಿ ಇದನ್ನೆಲ್ಲ. ಸುಮ್ಮನಿರು, ಅಷ್ಟಷ್ಟು ದೊಡ್ಡ ಮಾತೆಲ್ಲ ಆಡಬೇಡ. ಎಂತ ಮಾಡಬಾರ್ದು ಉಪಕಾರ ಎಂತ ಮಾಡೋದು ನಾವೀಗ? ಯಾರೇ ಆಗಲಿ ಒಬ್ಬರು ಕಷ್ಟದಲ್ಲಿ ಅದಾರೆ ಅಂದರೆ ಇನ್ನೊಬ್ಬರು ಕೈಲಾದರು, ನಮ್ಮ ಕೈಲಿ ಆಗದಿದ್ದೇನಾರು ನಮಗೆ ಮಾಡೋಕ್ಕತ್ತಿತ್ತ? ಅದು ಎಂತ ಗೊತ್ತಾ, ಈಗ ನೀನು ಏನೋ ಕಷ್ಟ ಅಂತ ಏನಿದೇನಲ್ಲ, ಉಪಕಾರ ಅಂತನೂ ಅಲ್ಲ, ಏನೋ ಒಂದು ಮಾಡ್ದು. ಈಗ ನಾವು ನಿಂಗೆ ಮಾಡಿದ್ರೆ ನೀವು ಹಂಗೇ ಮಾಡಬೇಕು ಅನ್ನೋದೇನಿಲ್ಲ. ನಿನ್ನಂಗೆ ಇನ್ನೊಂದೇನು ಯಾರು ಬೇರೆಯವ್ರ ಕಷ್ಟದಲ್ಲಿದ್ದರೆ ಅವ್ರಿಗೊಂದು ಉಪಕಾರ ಮಾಡಿದ್ರಾತು ಅಷ್ಟೇ, ಮತ್ತಿನ್ನೇನಿಲ್ಲ. ಭಾರತಕ್ಕ ಶಾರದಾ, ನಾನು ಹೋಗ್ತೀನಿ ಆತಾ, ನನಗೆ ಮನೆ ಬದಿ ಒಂದು ಕೆಲಸ ಆಗಲ್ಲ. ಸರಿತಾ, ನಾ ಒಂಚೂರು ನಮ್ಮ ಮನೆಗೆ ಹೋಗ್ತೀನಿ ಮಗನೇ ಆತಾ. ಇನ್ನೊಂದು ಸತಿ ಬರ್ಬೇಕು ನಮ್ಮ ಮನೆಗೆ, ಎಲ್ಲ ಸಮ ಆದಮೇಲೆ ಒಂದು ದಿವ್ಸ ಬಂದ್ರೆ ಉಳ್ದು ಹೋಗ್ಬೋದು ಆತ. ತಲೆ ಕೆಡ್ಸ್ಕಿಬೇಡ, ದೇವ್ರದನ್ನೆಲ್ಲ ಸರಿ ಆಗ್ತದೆ. ಸೀಟ್ ಹೊಲ್ಟ ಹಂಗಾರೆ ಹೊಲಕ್ಕೆ ಹೋಗ್ಬಾ ಹಂಗಾರ ಆತ. ಹ್ಞೂ ಭಾರತಕ್ಕ. ಸರಿತಾ, ಬನ್ನಿ ಬನ್ನಿ, ನೀವು ಒಳಗೆ ಕುತ್ಕೊಬೋದು ಬನ್ನಿ. ಈಗ ಎಂತ ಶಾರದ ಪಾಪಣ್ಣಗೊಂದು ಫೋನ್ ಮಾಡ್ತೀಯಾ? ಬರೋಕ್ಕೆ ಹೇಳ್ತೀಯಾ? ಅವ್ರು ಬರೋ ಹೊತ್ತೇ ಆತು ಬಿಡಿ, ಬರ್ತಾರೆ. ಫೋನ್ ಒಂದೇನು ಮಾಡೋದು ಬೇಡ, ಇವ್ರು ಊಟ ಮಾಡ್ಕೊಂಡು ಹೊರಟ್ರು ಸರಿ. ಅಲ್ಲ, ಸೀತಕ್ಕೆ ಹೇಳ್ತಾರೆ ಅಂತ ನೀವು ಹಾಗೆ ಮಾತಾಡ್ತೀರಲ್ಲ, ಏನು ಅಂದ್ಕೊಳಲ್ಲ ಅವರ? ಇವ್ರ ಹಬ್ಬ ಗಮ್ಮತ್ತು ಮಾಡ್ಬೇಕಾಗ್ತದೆ ಅಂಥೇಳಿ ನನ್ನ ಮನೆಗೆ ಕಳಿಸ್ತಾ ಇದ್ದಾರೆ ಅಂತ ಅಂದ್ಕೊಳಲ್ಲ ಅವರ? ಹಬ್ಬದಲ್ಲಿ ಅವ್ರು ಇಲ್ಲಿದ್ದಿದ್ರೆ ಏನಾಗ್ತಿತ್ತು ನೋಡೋಣ. ಅಲ್ಲ, ಇಷ್ಟೊತ್ತು ಸೀತೆ ಹೇಳಿದ್ ನಿಂಗೆ ಏನಾಕ ಅಂತೆ? ಅದಕ್ಕೂ ಒಂಥರ ಅಲ್ಲನೇ, ನಾವೆಲ್ಲ ಹಬ್ಬ ಇದು ಮಾಡೋಷ್ಟೊತ್ತಿಗೆ ಒಂದೇ ಅಪ್ಪ ಅಮ್ಮನ ಮನೇಲಿ ಇರಬೇಕು, ಒಂದೇ ಗಂಡನ ಮನೇಲಿ ಇರಬೇಕು. ಎರಡು ಕಡೆನೂ ಇಲ್ಲ ಅಂದರೆ ಅದು ಹೆಂಗೆ ಮುನ್ಸ್ಟಾಗಿರ್ಬೇಕು ನೋಡೋಣ ಹೇಳು. ಅದೊಂದಾತ. ಈಗ ಅದರ ಅಪ್ಪ ಇರೋದು ಇಬ್ಬರೇ ಮನೇಲಿ, ಆಗ ವಯಸ್ಸಾಗಿದೆ, ಕಾಯಿಲೆ ಕಸಾಲೆ ಅಂತ ಮೊದಲೇ ಇದು ಮಾಡ್ತಾ ಇದ್ದಾರೆ. ಈಗ ಫೋನ್ ಮಾಡ್ದೆ ಇರ್ತಾರ ಮನೆಗೆ. ಫೋನ್ ಇಷ್ಟು ದಿವಸ ತಗೊಂಡ್ಲ ಅಂದ್ರೆ ಅವ್ರು ಎಷ್ಟು ಗಾಬರಿ ಆಗಲ್ಲ ಅಲ್ಲಿ. ಅಲ್ಲಿಗೆ ಅವರಿಗಾರು ಒಂದು ವಿಚಾರ ಹೇಳ್ಬೇಕಲ್ಲೇ. ನಿಂಗೆ ಗೊತ್ತಾಗಲ್ಲ ಬಿಡು, ನಿಂಗೆ ಗೊತ್ತಾಗಲ್ಲ, ಸುಮ್ಮನಿರು. ನಾನೀಗ ಪಾಪಣ್ಣ ಬಂದಕ್ಕೆ ಹೇಳ್ತೀನಿ. ಎಂತ ಪಾಪಣ್ಣ ಬಂದಕ್ಕೂ ಹೇಳ್ತೀನಿ ಅಂತಿದ್ದಲ್ಲ ಅಮ್ಮ, ಎಂತ? ಓ, ಬಂದನ ಮರೆಯ. ಈಗ ಒಂದು ಕೆಲಸ ಆಗ್ಯದ. ಈಗ ಮೊನ್ನೆ ಯಾರು ಬಂದಿದ್ದು ಅಂತ ಕೇಳ್ತಿದ್ದಲ್ಲ, ವಾಗೇಶನ ಹೆಂಡತಿ ಅದು. ಕತೆ ಎಲ್ಲ ಸುಮಾರು ಆಗಿ ಹೋಗ್ಯದ. ಇದು ಮಾಡು, ಅನಿಲ್ ಹುಡುಗಿಗೆ ಹೇಳಿ, ನೀನು ಅನಿಲ ತಗೊಂಡೋಗಿ ಒಂಚೂರು ಆದರೆ ಅಪ್ಪನ ಮನೆಗೆ ಬಿಟ್ಟು ಬರ್ಬೇಕಲ್ಲ, ಅದನ್ನು ಸಾರ್ದು ಗೊತ್ತದ ಜೊತೆಗೆ ಚೂರು ಬಿಟ್ಟು ಬಲ್ಲಿ. ಓ, ಎಷ್ಟು ದಿವಸ ಅಲ್ಲೇ ಒಳಗಿದ್ದಿದ್ದು ವಾಗೇಶನ್ ಹೆಂಡ್ತಿನ? ನಾಗವೇಣಿ ಅಲ್ಲ ಅದ?